ದಕ್ಷಿಣ ಏಷ್ಯಾದ ರಾಜಕೀಯ ವಲಯದಲ್ಲಿ ಗಮನ ಸೆಳೆದ ಮಹತ್ವದ ಬೆಳವಣಿಗೆ ಒಂದು ನಡೆದಿದೆ. ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಬಾಂಗ್ಲಾದೇಶದ ಹೊಸದಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಪ್ರಧಾನಮಂತ್ರಿ ತಾರಿಕ್ ರಹಮಾನ್ ಅವರಿಗೆ ಭಾರತಕ್ಕೆ ಭೇಟಿ ನೀಡುವಂತೆ ಆಹ್ವಾನವನ್ನು ನೀಡಿದ್ದಾರೆ. ತಾರಿಕ್ ರಹಮಾನ್ ಅವರ ಪ್ರಮಾಣ ವಚನ ಸಮಾರಂಭಕ್ಕೆ ಪ್ರಧಾನಿ ಮೋದಿ ಹಾಜರಾಗದ ಹಿನ್ನೆಲೆ ಚರ್ಚೆಗೆ ಗ್ರಾಸವಾಗಿದ್ರು. ನಂತರ ನೀಡಿದ ಈ ಆಹ್ವಾನವು ಭಾರತ ಬಾಂಗ್ಲಾ ಸಂಬಂಧಗಳ ನಿರಂತರತೆಯ ಸಂಕೇತವೆಂದು ವಿಶ್ಲೇಷಕರು ಅಭಿಪ್ರಾಯಪಟ್ಟಿದ್ದಾರೆ. ತಾರಿಕ್ ರಹಮಾನ್ ಅವರು ಅಧಿಕಾರ ಸ್ವೀಕರಿಸಿದ ನಂತರ ಎರಡು ದೇಶಗಳ ನಡುವಿನ ರಾಜತಾಂತ್ರಿಕ ಸಂಪರ್ಕವನ್ನು ಬಲಪಡಿಸುವ ದಿಸೆಯಲ್ಲಿ ಈ ಆಹ್ವಾನವು ಮಹತ್ವದ್ದಾಗಿದೆ. ಭಾರತ ಮತ್ತು ಬಾಂಗ್ಲಾದೇಶ ಇತಿಹಾಸಾತ್ಮಕ, ಸಾಂಸ್ಕೃತಿಕ ಹಾಗೂ ಆರ್ಥಿಕವಾಗಿ ಆಳವಾದ ಸಂಬಂಧ ಹೊಂದಿದೆ. 1971ರ ಮುಕ್ತಿಯುದ್ಧ ಅಂದ್ರೆ ಸ್ವಾತಂತ್ರ್ಯಕ್ಕಾಗಿ ನಡೆದ ಯುದ್ಧದಿಂದ ಹಿಡಿದು ಇಂದಿನ ವ್ಯಾಪಾರ ಮತ್ತು ಭದ್ರತಾ ಸಹಕಾರದವರೆಗೆ ಎರಡೂ ರಾಷ್ಟ್ರಗಳು ಪರಸ್ಪರ ಸಹಯೋಗದ ಹಾದಿಯಲ್ಲೇ ಸಾಗಿವೆ. ಈ ಹಿನ್ನೆಲೆಯಲ್ಲಿ ಮೋದಿ ಅವರ ಆಹ್ವಾನವು ದ್ವಿಪಕ್ಷೀಯ ಸಂಬಂಧಗಳಲ್ಲಿ ಯಾವುದೇ ವ್ಯತ್ಯಯವಿಲ್ಲ ಎಂಬ ಸಂದೇಶವನ್ನ ನೀಡುತ್ತಿದೆ. ತಾರಿಕ್ ರಹಮಾನ್ ಅವರ ಪ್ರಮಾಣ ವಚನ ಸಮಾರಂಭಕ್ಕೆ ಮೋದಿ ಗೈರಾಗಿರುವುದು ಕೆಲವರಲ್ಲಿ ಪ್ರಶ್ನೆಗಳನ್ನು ಹುಟ್ಟಿಸಿತ್ತು. ಆದರೆ ರಾಜತಾಂತ್ರಿಕ ವಲಯದ ಮೂಲಗಳ ಪ್ರಕಾರ ಪೂರ್ವ ನಿಗದಿತ ಕಾರ್ಯಕ್ರಮಗಳು ಹಾಗೂ ಇತರ ಅಧಿಕೃತ ಕರ್ತವ್ಯಗಳ ಹಿನ್ನೆಲೆಯಲ್ಲಿ ಅವರು ಹಾಜರಾಗಲು ಸಾಧ್ಯವಾಗಲಿಲ್ಲ ಎಂಬ ಮಾಹಿತಿ ಇದೆ. ಇದರಿಂದ ಭಾರತ ಬಾಂಗ್ಲಾ ಸಂಬಂಧಗಳಲ್ಲಿ ಯಾವುದೇ ಸಮಸ್ಯೆಗಳು ಇಲ್ಲ ಎನ್ನುವುದು ಸ್ಪಷ್ಟವಾಗಿದೆ. ನಂತರ ನೀಡಿದ ಈ ಆಹ್ವಾನವು ಒಂದು ಮಹತ್ವವನ್ನು ಪಡೆದುಕೊಂಡಿದೆ. ಈ ಸಂಬಂಧಗಳು ವ್ಯಕ್ತಿಗಳಿಗಿಂತ ದೊಡ್ಡದು ಎಂಬ ಸಂದೇಶವನ್ನು ಸಾರಿದೆ. ಭಾರತ ಬಾಂಗ್ಲಾದೇಶ ಸಂಬಂಧಗಳು ಇತ್ತೀಚಿನ ವರ್ಷಗಳಲ್ಲಿ ವ್ಯಾಪಾರ, ಸಂಪರ್ಕ, ವಿದ್ಯುತ್ ವಿನಿಮಯ, ಗಡಿ ನಿರ್ವಹಣೆ ಹಾಗೂ ಭದ್ರತಾ ಸಹಕಾರದ ಕ್ಷೇತ್ರದಲ್ಲಿ ವೇಗವಾಗಿ ಬೆಳೆಯುತ್ತಿದೆ. ಬಾಂಗ್ಲಾದೇಶ ಭಾರತಕ್ಕೆ ದಕ್ಷಿಣ ಏಷ್ಯಾದಲ್ಲಿ ಪ್ರಮುಖ ವಾಣಿಜ್ಯ ಪಾಲುದಾರರಾಗಿದ್ದು, ಎರಡು ದೇಶಗಳ ನಡುವೆ ದ್ವಿಪಕ್ಷೀಯ ವ್ಯಾಪಾರ ನಿರಂತರವಾಗಿ ಏರಿಕೆಯಾಗ್ತಿದೆ. ರೈಲು ಮತ್ತು ರಸ್ತೆ ಸಂಪರ್ಕ ಯೋಜನೆಗಳು, ನದಿ ಮಾರ್ಗಗಳ ಅಭಿವೃದ್ಧಿ ಹಾಗೂ ಶಕ್ತಿ ಕ್ಷೇತ್ರದ ಒಪ್ಪಂದಗಳು ಎರಡೂ ರಾಷ್ಟ್ರಗಳ ಆರ್ಥಿಕ ಬಂಧವನ್ನ ಮತ್ತಷ್ಟು ಗಟ್ಟಿಗೊಳಿಸುತ್ತಿವೆ. ಪ್ರಾದೇಶಿಕ ರಾಜಕೀಯದ ದೃಷ್ಟಿಯಿಂದಲೂ ಈ ಬೆಳವಣಿಗೆ ಮಹತ್ವದ್ದಾಗಿದೆ. ದಕ್ಷಿಣ ಏಷ್ಯಾದಲ್ಲಿ ಚೀನಾ ಸೇರಿದಂತೆ ಹಲವು ಜಾಗತಿಕ ಶಕ್ತಿಗಳು ಪ್ರಭಾವ ವಿಸ್ತರಿಸಲು ಯತ್ನಿಸುತ್ತಿರುವ ಸಂದರ್ಭದಲ್ಲಿ ಭಾರತ ತನ್ನ ಪಕ್ಕದ ರಾಷ್ಟ್ರಗಳೊಂದಿಗೆ ನಿಕಟ ಸಂಬಂಧ ಕಾಪಾಡಿಕೊಳ್ಳುವುದು ತಂತ್ರಜ್ಞಾನದ ದೃಷ್ಟಿಯಿಂದ ಮುಖ್ಯ. ಬಾಂಗ್ಲಾದೇಶದೊಂದಿಗೆ ಸ್ನೇಹಪೂರ್ವಕ ಸಂಬಂಧಗಳು ಭಾರತಕ್ಕೆ ಭದ್ರತೆ, ವಾಣಿಜ್ಯ ಹಾಗೂ ಜಿಯೋ ರಾಜಕೀಯ ಸಮತೋಲನದ ದೃಷ್ಟಿಯಿಂದ ಲಾಭದಾಯಕ. ತಾರಿಕ್ ರಹಮಾನ್ ಅವರ ಆಡಳಿತವು ಮುಂದಿನ ದಿನಗಳಲ್ಲಿ ಯಾವ ನೀತಿಗಳನ್ನು ಅನುಸರಿಸಲಿದೆ ಎಂಬುದು ಗಮನಾರ್ಹ. ಭಾರತ ಜೊತೆಗಿನ ಸಹಕಾರವನ್ನ ಮುಂದುವರೆಸಲು ಅವರು ಬದ್ಧರಾಗಿರುವುದಾಗಿ ಪ್ರಾಥಮಿಕ ಸಂದೇಶಗಳು ಸೂಚಿಸುತ್ತಿವೆ. ಭಯೋತ್ಪಾದನೆಯ ವಿರುದ್ಧದ ಹೋರಾಟ, ಗಡಿ ಭದ್ರತೆ ಮತ್ತು ಅಕ್ರಮ ವಲಸೆ ಸಮಸ್ಯೆಗಳ ಕುರಿತು ಸಹಕಾರ ಮುಂದುವರಿಯುವ ಸಾಧ್ಯತೆ ಇದೆ. ಜೊತೆಗೆ ಹವಾಮಾನ ಬದಲಾವಣೆ, ನೀರು ಹಂಚಿಕೆ ಮತ್ತು ಪ್ರಾದೇಶಿಕ ವ್ಯಾಪಾರ ಒಪ್ಪಂದಗಳಂತಹ ವಿಷಯಗಳಲ್ಲೂ ಸಂವಾದ ಅಗತ್ಯ. ಮೋದಿ ಅವರ ಆಹ್ವಾನವು ಕೇವಲ ಪ್ರೋಟೋಕಾಲ್ ಕ್ರಮವಲ್ಲ, ಅದು ದ್ವಿಪಕ್ಷೀಯ ಸಂಬಂಧಗಳ ಮುಂದಿನ ಅಧ್ಯಾಯಕ್ಕೆ ವೇದಿಕೆಯಾಗಿ ಕಾಣಿಸುತ್ತಿದೆ. ಭಾರತಕ್ಕೆ ತಾರಿಕ್ ರಹಮಾನ್ ಭೇಟಿ ನೀಡಿದ್ರೆ ಉನ್ನತ ಮಟ್ಟದ ಮಾತುಕತೆಗಳು ನಡೆಯುವ ಸಾಧ್ಯತೆ ಇದೆ. ಇವುಗಳಲ್ಲಿ ವ್ಯಾಪಾರ ವಿಸ್ತರಣೆ, ಮೂಲಸೌಕರ್ಯದ ಹೂಡಿಕೆ, ಡಿಜಿಟಲ್ ಸಹಕಾರ ಮತ್ತು ಭದ್ರತಾ ಒಪ್ಪಂದಗಳು ಪ್ರಮುಖ ಅಜೆಂಡಾಗಳಾಗಿರಬಹುದು. ಒಟ್ಟಾರೆಯಾಗಿ ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.